ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೀವಿ, ಸೇಫ್ ಆಗಿದ್ದೀವಿ ಆಯಿತಾ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಹಲಸಿನಕಾಯಿ ಸೊಳ್ಳೆಯಿಂದ ಚಿಪ್ಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಕ್ರಿಸ್ಪಿಯಾಗಿ ಈವ್ನಿಂಗ್ ಟೀ ಜೊತೆಗೆಲ್ಲ ತಿನ್ನಲಿಕ್ಕೆ ಮಕ್ಕಳಿಗೂ ಕೂಡ ಕೊಡ್ಬೋದು. ಈಗ ಮೊದಲು ಹಲಸಿನಕಾಯಿಯನ್ನು ತಗೊಂಡು ಈ ಥರ ಸೊಳ್ಳೆಯನ್ನು ಬಿಡಿಸ್ಕೊಳ್ಬೇಕು. ಬೀಜ ಎಲ್ಲ ನಮಗೆ ಬೇಕಾಗಿಲ್ಲ, ಸೊಳ್ಳೆ ಮಾತ್ರ ತಗೊಳ್ಳಿ. ಸೊಳ್ಳೆಯೊಳಗಿರುವಂತಹ ಒಂದು ಸಿಪ್ಪೆ ಥರ ಇರುತ್ತಲ್ವ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಇವಾಗ ನಾನು ಸೊಳ್ಳೆ ಮಾತ್ರ ತಗೊಂಡಿದ್ದೇನೆ. ಸೊಳ್ಳೆಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ. ನೋಡಿ, ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬ ತೀರಾ ಚಿಕ್ಕದು ಬೇಡ, ತುಂಬ ದಪ್ಪಾಗಿನೂ ಕಟ್ ಮಾಡ್ಕೊಳ್ಬೇಡಿ, ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಇವತ್ತು ಹಲಸಿನಕಾಯಿ ಚಿಪ್ಸ್ ಮಾಡ್ತಿರೋದು ನಾವು ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಆಯಿತಾ. ಇಷ್ಟು ದಿನ ಎಲ್ಲ ಸ್ನ್ಯಾಕ್ಸ್ಗಳು ಎಲ್ಲ ನಾವು ಆಲ್ಮೋಸ್ಟ್ ಗ್ಯಾಸ್ನಲ್ಲಿ ಮಾಡ್ತಾ ಇದ್ದಿದ್ದು. ಆದರೆ ಇವತ್ತು ನಾವು ಒಲೆಯಿಂದ ಚಿಪ್ಸನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ನಾವು ಹೊಸದಾಗಿ ತಗೊಂಡಿರುವಂತಹ ಒಲೆ ಆಯಿತಾ. ಇದು ಫಿಕ್ಸ್ಡ್ ಏನಲ್ಲ, ನಮಗೆ ಯಾವ ಕಡೆ ಬೇಕಾದರೂ ಇದನ್ನು ತೆಗೆದಿಟ್ಕೊಳ್ಬೋದು. ಮಣ್ಣಿನ ಪಾತ್ರೆಗಳೆಲ್ಲ ಮಾರಾಟ ಮಾಡುವಂತಹ ಜಾಗಗಳಲ್ಲಿ ಈ ಥರ ಒಲೆಯೆಲ್ಲ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಕೆಂಡ, ಸ್ವಲ್ಪ ಸೌದೆ ಇದ್ದರೆ ಸಾಕು, ಒಳ್ಳೆ ಚೆನ್ನಾಗಿ ಬಿಸಿ ಆಗುತ್ತೆ. ಇವಾಗ ನಾನು ಈ ಸೌದೆನ ಹಾಕಿ ಉರಿಸ್ತಾ ಇದ್ದೀನಿ ಒಲೆ. ಈಗ ಒಲೆಯೆಲ್ಲ ಬೆಂಕಿಯೆಲ್ಲ ಹಾಕಿದ್ದೀನಿ ಒಲೆ ಮೇಲೆ. ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಿಂದ ಮಾಡೋದು ಅಂದರೆ ಒಳ್ಳೆ ಫ್ಲೇವರ್ ಇರುತ್ತೆ, ಚಿಪ್ಸ್ಗಳಿಗೆಲ್ಲ ಒಳ್ಳೆ ಫ್ಲೇವರ್ ಬರುತ್ತೆ ತೆಂಗಿನ ಎಣ್ಣೆಯಿಂದ ಮಾಡಿಕೊಂಡ್ರೆ. ಸೊ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ, ಬಿಸಿ ಆಗ್ತಾ ಇದೆ. ಸ್ವಲ್ಪ ಸೌದೆನ ಇಟ್ಕೊಂಡು, ಬೇಕಿದ್ದರೆ ನಮಗೆ ತೆಂಗಿನಕಾಯಿ ಚಿಪ್ಪುಗಳನ್ನೆಲ್ಲ ಹಾಕೊಂಡ್ರೆ ಸಾಕು, ಒಳ್ಳೆ ಬಿಸಿಯಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿ ಆಗ್ತಾ ಇರಲಿ, ನಾವೀಗ ಉಪ್ಪು ನೀರನ್ನು ರೆಡಿ ಮಾಡಬೇಕು. ಚಿಪ್ಸ್ ಮಾಡಲಿಕ್ಕೆ ಮುಖ್ಯವಾಗಿರಬೇಕಾಗಿರುವಂಥದ್ದು ಉಪ್ಪು ನೀರು ಆಯಿತಾ. ಈಗ ನಾನು ಇದಕ್ಕೆ ಅರ್ಧ ಲೋಟ ನೀರನ್ನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ 1 ಚಮಚ ಉಡಿ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀರಿನಲ್ಲಿ, ಎಲ್ಲವನ್ನು ಕಲಿಸ್ಕೊಳ್ಳಿ. ಆಮೇಲೆ ಚಿಪ್ಸ್ ಈಗ ಫ್ರೈ ಆಗ್ತಾ ಬಂದಂಗೆ ನಾವು ಒಂದೊಂದು ಸ್ಪೂನ್ ಉಪ್ಪು ನೀರನ್ನು ತಗೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ಆವಾಗ ಚಿಪ್ಸ್ಗಳಿಗೆಲ್ಲ ಸ್ವಲ್ಪ ಉಪ್ಪು ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಆ ರೀತಿ ಮಾಡುವಂಥದ್ದು. ಈಗ ಎಣ್ಣೆ ಬಿಸಿ ಆಗಿದ್ದರೆ ನಮಗೆ ಚಿಪ್ಸ್ ಮಾಡೋಣ. ನೋಡಿ, ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ನಾವು ಸ್ವಲ್ಪ ಒಂದೊಂದು ಹಿಡಿಯಷ್ಟು ಹಲಸಿನ ಸೊಳ್ಳೆಯನ್ನು ಈ ರೀತಿ ಎಣ್ಣೆಯಲ್ಲಿ ಹಾಕಿ ಕೊಡಬೇಕು. ಇವಾಗ ಚಿಪ್ಸ್ ಫ್ರೈ ಆಗ್ತಾ ಇದೆ. ನಾನೀಗ 1 ಸ್ಪೂನ್ ಉಪ್ಪು ನೀರನ್ನು ಸೇರಿಸ್ತಾ ಇದ್ದೇನೆ.
ಇನ್ನು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಮಗೆ ತಗೊಳ್ಬೋದು. ಚಿಪ್ಸ್ ರೆಡಿಯಾಗಿದೆ. ಈಗ ಚಿಪ್ಸ್ ಚೆನ್ನಾಗಿ ಫ್ರೈ ಆಗಿದೆ, ಕ್ರಿಸ್ಪಿಯಾಗಿದೆ. ನಾವು ಈಗ ಇದನ್ನು ತಗೊಳ್ಬೇಕು. ಇದನ್ನು ಬೇರೆ ಒಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇದು ಇವತ್ತಿನ ಒಂದು ಹಲಸಿನಕಾಯಿ ಚಿಪ್ಸ್ ಮಾಡುವಂತಹ ವ್ಲಾಗ್. ಮುಂದಿನ ವ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ಬರ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.